ಹಾಯ್ ಫ್ರೆಂಡ್ಸ್, ಶೋಭಾ ಕೈರುಚಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾನು ಪಿಜ್ಜಾ ಮಾಡ್ತಾ ಇದ್ದೀನಿ, ಪನ್ನೀರ್ ಪಿಜ್ಜಾಗೆ ಹಿಟ್ಟು ಕಲಿಸ್ಕೋಬೇಕಲ್ವಾ. ನಾನು ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ, ಮೈದಾ ಹಿಟ್ಟಲ್ಲಿ ಮಾಡ್ತಾ ಇಲ್ಲ. ಮೈದಾ ಹಿಟ್ಟು ಅಷ್ಟೊಂದು ಹೆಲ್ತ್ ಒಳ್ಳೇದಲ್ಲ, ಅದಕ್ಕೋಸ್ಕರ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಈ 1 ಕಪ್ ಬೆಚ್ಚಗಿರೋ ಹಾಲ್ಗೆ ಮತ್ತೆ ಇದು ಈಸ್ಟ್ ಹಾಕಬೇಕು. 1 ಸ್ಪೂನ್ ಈಸ್ಟ್ ಹಾಕೋಬೇಕು. ಈಸ್ಟ್ ಹಾಕೋಬೇಕು. ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಉಪ್ಪು ಹಾಕ್ಬೇಕು, ಜಾಸ್ತಿ ಹಾಕ್ಬಾರ್ದು. ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಒಂದು 10 ನಿಮಿಷ ಇದನ್ನ ಬಿಟ್ಬಿಡ್ಬೇಕು. ಇದು ಬಿಟ್ಬಿಟ್ರೆ ಫುಲ್ ಅದು ಬಬಲ್ಸ್ ಥರ ಬರುತ್ತೆ. ಇದು ಬಂದಾದ್ಮೇಲೆ ಹಿಟ್ಟಿಗೆ ಹಾಕಿ ಕಲಿಸ್ಬೇಕು. ಇದಾಗಿದೆ, ಹಿಟ್ಟು ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಸ್ವಲ್ಪನೇ ಹಾಕೊಂಡು ಕಲಿಸ್ಕೋಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕೊಂಡು ಕ್ಲೀನಾಗಿ ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಮೆತ್ತಗೆ ಕಲಿಸ್ಬೇಕು. ಅಷ್ಟೊಂದು ಗಟ್ಟಿ ಕಲಿಸ್ಬಾರ್ದು. ತಂದ್ರೆ ಪಿಜ್ಜಾ ಮಾಡೋಕ್ಕಲ್ಲ ಇದು. ಚಪಾತಿ ಹಿಟ್ಟನ್ನು ಕಲಿಸ್ಬಿಟ್ರೆ ಚೆನ್ನಾಗಿರಲ್ಲ ಇದು. ಪಿಜ್ಜಾ ಮಾಡೋಕ್ಕೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಹಿಟ್ಟು. ನೋಡಿ, ಈ ಥರ ಕಲಿಸ್ಕೋಬೇಕು. ಇಷ್ಟು ಸಾಫ್ಟ್ ಆಗಿರಬೇಕು ಪಿಜ್ಜಾ ಮಾಡೋದಕ್ಕೆ. ವೆಜಿಟೇಬಲ್ಸ್ ಎಲ್ಲ ತೋರಿಸ್ತೀನಿ. ಈಗ ಇದೊಂದು ಅರ್ಧ ಗಂಟೆ ನೆನಿಬೇಕಿದು. ನೋಡಿ ಫ್ರೆಂಡ್ಸ್, ಇದು ರೆಡಿಯಾಗಿದೆ. ಇದು ಬೇಸು ಹಿಂಗೆ ಬರ್ಬೇಕು. ಹಿಂಗೆ ಪಿಜ್ಜಾ ಮಾಡೋದಕ್ಕೆ ಮೈದಾ ಹಿಟ್ಟಲ್ಲಿ ಹಿಂಗೆ ಬರುತ್ತೆ. ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಸ್ವಲ್ಪ ಒಳ್ಳೇದು ಹೆಲ್ತ್ಗೆ ಅಂದ್ಬಿಟ್ಟು ಈ ಥರ ಮಾಡೋದಷ್ಟೇ. ನೋಡಿ, ಮಾಡೋದು ತೋರಿಸ್ಕೊಡ್ತೀನಿ ಹಿಂಗೆ ಅಂತ. ನೋಡಿ, ಮಾಡ್ತಾ ಇದ್ದೇನೆ. ಇದು ದೊಡ್ಡದಾಗಿ ಮಾಡಬೇಕಿಲ್ಲ. ಕ್ಲೀನಾಗಿ ಹಿಂಗೆ ಒತ್ಕೋಬೇಕು ನೀಟಾಗೆ. ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಸೈಜ್ ಬೇಕಂದ್ರೆ ಆ ಸೈಜ್ ಮಾಡ್ಕೋಬೇಕು. ನಾನು ಚಿಕ್ಕದಾಗಿ ಮಾಡ್ಕೊತಾ ಇದ್ದೇನೆ ಫಸ್ಟ್. ತುಂಬಾ ತೆಳ್ಳಗೆ ಹತ್ಕೋಬೇಕು, ಸ್ವಲ್ಪ ದಪ್ಪ ಇರ್ಬೇಕು. ದಪ್ಪ ಇದ್ರೆ ಅವಾಗ ಚೆನ್ನಾಗಿರುತ್ತೆ. 4 ಪಿಜ್ಜಾ ಬಂತು ಇದರಲ್ಲಿ. 4 ಪಿಜ್ಜಾ ಮಾಡೋದಕ್ಕೆ ಮಕ್ಳಿಗೆ ಸ್ನಾಕ್ಸ್ ಅಂತ ಕೇಳಿದ್ರೆ ಏನ್ ಕೊಡೋದಪ್ಪ ಅಂತ ಯೋಚನೆ ಮಾಡ್ಬೇಕು. ಮನೇಲಿ ಏನಿರುತ್ತೆ ಅದ್ರಲ್ಲೇ ಪಟ್ಟ ಮಾಡ್ಕೊಟ್ಬಿಡ್ಬೇಕು ಅಷ್ಟೇ. ಇವೆಲ್ಲ ಮನೇಲೇ ಇರುತ್ತಲ್ವ ಐಟಮ್ಸ್ಗಳು. ಗೋಧಿ ಹಿಟ್ಟಿರುತ್ತೆ, ಎಲ್ಲ ಇರುತ್ತೆ ಮನೆಯಲ್ಲೇ. ನೋಡಿ, ಚಟ್ನಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಪಿಜ್ಜಾ ಚಟ್ನಿ. ಟೊಮೊಟೊ ಎಲ್ಲ ಹಾಕಿ ರುಬ್ಬಿ ಮಾಡಿರುತ್ತೆ. ನಾವೇ ಮನೇಲೇ ರೆಡಿ ಮಾಡ್ಬೇಕು ಇದನ್ನ. ಅಂಗಡಿಲಿ ಏನ್ ತರ ಅಷ್ಟೇ ಇರಲ್ಲ. ಪಿಜ್ಜಾಗೆ ಏನೇನು ಬೇಕು ಅಂತ ಇಲ್ಲೇ ತೋರಿಸ್ತೇನೆ. ನೋಡಿ, ಪನ್ನೀರ್ ಪಿಜ್ಜಾ ಮಾಡೋಕ್ಕೆ ವೆಜಿಟೇಬಲ್ಸ್ ಇಟ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಪನ್ನೀರು, ಟೊಮೊಟೊ, ಚೀಸ್ ಇಷ್ಟು ತಗೊಂಡಿದ್ದೀನಿ. ಇವಾಗ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಒಂದೊಂದೇ ಇಟ್ಕೋಬೇಕು ಅಷ್ಟೇ ಇದಕ್ಕೆ. ನೋಡಿ, ಎಲ್ಲ ಕ್ಯಾಪ್ಸಿಕಮ್ಮು, ಈರುಳ್ಳಿ ಎಲ್ಲ ಒಂದೊಂದೊಂದೊಂದೇ ಜೋಡಿಸ್ಕೋಬೇಕು. ಇದಕ್ಕೆ ಜೋಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಡೋದೇನೋ ಆಚೆಗಡೆ ಪಿಜ್ಜಾ ಕೇಳ್ತವೆ, ಬರ್ಗರ್ ಕೇಳ್ತವೆ. ಇವೆಲ್ಲ ಕೇಳಿದ್ರೆ ಏನ್ ಮಾಡ್ಬೇಕು, ಮನೆಯಲ್ಲೇ ಮಾಡ್ಕೊಡ್ಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇನೆ. ಟೈಮ್ ಹಿಡಿದ್ರು ಈಸಿಯಾಗಿ ಮಾಡ್ಬೋದ. ಮನೇಲಿ ಎಲ್ರು ಹೊಟ್ಟೆ ತುಂಬಾ ತಿನ್ಬೋದ, ಇಷ್ಟಪಟ್ಟು ತಿನ್ಕೋಬೋದ. ಆಚೆಗಡೆ ತಗೊಬಂದು ತಿನ್ನಕ್ಕಿಂತ ಮನೇಲಿ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ಅದಕ್ಕೋಸ್ಕರ ನಾನು ಎಲ್ರಿಗೂ ಹೇಳೋದು, ಮಕ್ಳಿಗೆ ಏನೇ ಬೇಕು ಅಂದ್ರೆ ಆಚೆ ಏನೋ ಕೊಡಿಸ್ಬೇಡಿ. ಎಲ್ಲ ಫುಡ್ ಐಟಮ್ಸ್ ಎಲ್ಲ ತುಂಬಾ ಕೆಮಿಕಲ್ಸ್ ಹಾಕಿರ್ತಾರೆ, ಏನೇನೋ ಕೆಮಿಕಲ್ಸ್ ಹಾಕ್ತಾರೆ. ಅದಕ್ಕೆ ನಾವು ಮನೇಲೆ ಮಾಡ್ಕೊಟ್ರೆ ಇಷ್ಟಪಟ್ಟು ತಿಂದ ಮನೇಲೆ ಮಾಡ್ಕೊಟ್ಟಿದಾರಲ್ಲ ಅಂತ. ಅದಕ್ಕೋಸ್ಕರ
ಮನೇಲಿ ಮಾಡಿ ಮನೇಲಿ ಕೊಡಿ ಅಂತ ಹೇಳೋದಷ್ಟೇ. ಪನ್ನೀರ್ ಪಿಜ್ಜಾ ಅಂದ್ರೆ ಮಕ್ಳಿಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಪನ್ನೀರ್ ಪಿಜ್ಜಾ ಮಾಡೋದು. ಸಿಂಪಲ್ ಆಗಿ ಮಾಡ್ಬೋದ್ರೆ ಏನು ಅಷ್ಟೊಂದು ಐಟಮ್ಸ್ ಬೇಕಾಗಿಲ್ಲ ನೋಡಿ, ಜಾಸ್ತಿ ಐಟಮ್ಸ್ ಹಾಕಿಲ್ಲ, ಒಂದ್ 4-5 ಐಟಮ್ ಅಷ್ಟೇ ಅಲ್ವಾ ಹಾಕಿರೋದು. ಒಂದು ಚೀಸ್ ಹಾಕೋತಾ ಇದ್ರ ಮೇಲೆ. ರೆಡ್ ಚಟ್ನಿ ಹೆಂಗ್ ಮಾಡಿದೀವಿ ಅಂತ ನೋಡ್ಬೇಕಂದ್ರೆ ನೀವು ಮೊಮೋಸ್ ಮಾಡಿರೋ ವಿಡಿಯೋ ನೋಡಿ, ಅದ್ರಲ್ಲಿ ರೆಡ್ ಚಟ್ನಿ ಮಾಡಿರೋದೆಲ್ಲ ಹಾಕಿದ್ದೀನಿ. ಒಂದ್ಸತಿ ಮಾಡಿಟ್ಕೊಂಡ್ರೆ ನೀವು ಮಸಾಲೆ ದೋಸೆಗೆ, ಪಿಜ್ಜಾಗೆ, ಮೊಮೋಸ್ಗೆ ಎಲ್ಲ ಮಾಡ್ಬೋದು. ಈಗ ಇದು ಫ್ರೀ ಇಟ್ ಮಾಡ್ಕೊಂಡಿದ್ದೀನಿ ಓವನ್, ಈ ಓವನ್ ಅಲ್ಲಿ ಇಟ್ಬಿಡ್ತೀನಿ. ಇವಾಗ ಇದನ್ನು ಫ್ರೀ ಇಟ್ ಆಗೈತಿ ಓವನ್, ಈಗ ಇದ್ರೊಳಗಡೆ ಇಟ್ಕೊಂಡ್ರೋಣ. ಇದು ಫ್ರೀ ಇಟ್ ಮಾಡ್ಕೊತಾ ಇದ್ದೀನಿ, ಇದು ಹಾಕ್ತಾ ಇದ್ದೀನಿ. ಈಗ ಒಂದು 20 ನಿಮಿಷಕ್ಕೆ ಆನ್ ಮಾಡಿಬಿಟ್ಬಿಡ್ಬೇಕಿದು, ಅದು ಆಗ್ತಾ ಇರಲಿ. ನೋಡಿ ಫ್ರೆಂಡ್ಸ್, ಪಿಜ್ಜಾ ರೆಡಿ ಆಗಿದೆ. ಮಿನಿ ಪಿಜ್ಜಾನು ಮಾಡಿದ್ವಿ, ದೊಡ್ಡ ಪಿಜ್ಜಾನು ಮಾಡಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಟ್ ಮಾಡಿದ್ರೆ ಎಷ್ಟು ಇದರಲ್ಲಿ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಪಿಜ್ಜಾ ರೆಡಿ ಆಗಿದೆ. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಸಾಫ್ಟ್ ಆಗಿ ತುಂಬ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಕೇಳಿದ್ರೆ ಈ ಥರ ಮಾಡಿಕೊಡಿ, ಮನೆಯಲ್ಲೇ ಮಾಡಿಕೊಡಿ. ನೋಡಿ ಈ ಥರ ದೊಡ್ಡದಾಗೂ ಮಾಡ್ಕೋಬೋದು, ಈ ಥರ ಚಿಕ್ಕದಾಗೂ ಮಾಡ್ಕೋಬೋದು. ನೋಡಿ ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡಿಕೊಡಿ ಮಕ್ಕಳಿಗೆ. ಪಿಜ್ಜಾ ಹೆಂಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.